ನಿಮ್ಮ ಭಯಗಳಿಂದಲೇ ನಿಮ್ಮ ಮೆದುಳು ರಾಕ್ಷಸರನ್ನು ಸೃಷ್ಟಿಸುತ್ತದೆ. ಸಿದ್ಧಾರ್ಥನಿಗೂ ಇದೆ. ಆ ಭಯಗಳು ನಿಜವಾದ ಸೇನೆಯಾಗಿ ಎದ್ದವು. ರಾಕ್ಷಸ ರಾಜ ಮಾರತನು ಕೋಪ, ದ್ವೇಷ, ಭಯಗಳಿಂದ ತುಂಬಿದ ಭೀಕರ ರೂಪಗಳನ್ನು ಕಳುಹಿಸಿದ. ಅರಣ್ಯವನ್ನು ಹರಿಬಿಟ್ಟ ಚೆಂಡಗಾಳಿ, ಆಕಾಶದಿಂದ ಚೆಲ್ಲಿದ ಕೆಂಪು ಕೆಂಡ, ಬಾಣಗಳ ಮಳೆ, ಪರ್ವತಗಳೇ ಅವನತ್ತ ಬಿದ್ದವು. ಆದರೂ ಅಸಾಧ್ಯವಾದುದು ನಡೆಯಿತು. ಎಲ್ಲ ಶಸ್ತ್ರಗಳು ಹೂವಾಯಿತು. ಪಾದಗಳ ಬಳಿಗೆ ಬಿದ್ದ ಕಮಲದ ರೆಂಬೆಗಳು. ಏಕೆ? ಸಿದ್ಧಾರ್ಥನು ಹೋರಲಿಲ್ಲ. ಅವರು ಕೂತಿದ್ದರು ನಿಶ್ಚಲವಾಗಿ, ಜಾಗೃತಿಯಿಂದ. ಆಧುನಿಕ್ ನ್ಯೂರೋಸೈನ್ಸ್ ಕೂಡ ಹೇಳುತ್ತದೆ, ಭಯವನ್ನು ಬಲದಿಂದ ಗೆಲ್ಲುವುದಿಲ್ಲ, ನಿಶ್ಚಲತೆಯಿಂದ ಅದನ್ನು ಮೀರುತ್ತೀರಿ. ಆದರೆ ಇದೊಂದು ಮಾರೆನ ಮೊದಲ ದಾಳಿ ಮಾತ್ರ. ಜನರ 99% ನಿಲ್ಲಿಸುವ ಎರಡನೇ ಆಯುಧ ಮತ್ತು ಬುದ್ಧನು ಬಳಸಿದ ನಿಖರ ಪ್ರತಿಕ್ರಿಯೆ ಪೂರ್ಣ ವಿಡಿಯೋದಲ್ಲಿದೆ. ವಿವರಣೆಯಲ್ಲಿ ಲಿಂಕ್.